ಸಾಮ್ರಾಟ್. ಅದ್ಭುತವಾದಂತಹ ಹೆಸರು, ಅದ್ಭುತವಾಗಿದೆ ಪೋಸ್ಟರ್ ಕೂಡ. ರಕ್ತದಲ್ಲಿ ಬರೆಯಲ್ಪಟ್ಟ ಸಾಮ್ರಾಜ್ಯ, ಏನೋ ಅದ್ಭುತವಾಗಿ. ನಾನು ನಿವಿಷ್ಕಾ ಪಾಟೀಲ್ ಅಂತ ಮಾತಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ನಮ್ಮ ಈ ಒಂದು ಚಿಕ್ಕ ಪ್ರೋಗ್ರಾಮ್ಗೆ ಬಂದಂಥ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಬಿ ಸಿ ಪಾಟೀಲ್ ಸರ್ಗೆ ಮತ್ತು ಅಶ್ವಥ್ ಸರ್ಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಮೂವೀಸ್ ನಾನು ತುಂಬ ನೋಡ್ತಾ ಇದ್ದೆ. ಸೊ ಕೌರವ ಸರ್ ತುಂಬ ಫೇವ್ರೆಟ್ ಮೂವಿ. ಸೊ ಅದರಲ್ಲಿ ಎಲ್ಲ ಸಾಂಗ್ಸು ಫೇವ್ರೆಟ್ ನಂದು. ಸೊ ಈ ಮೂವಿ ಕಾನ್ಸೆಪ್ಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ನನಗೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ತುಂಬ ಜಾಗ ಇದೆ. ಸೊ ಅದಕ್ಕೋಸ್ಕರ ನನಗೆ ಆ್ಯಂಡ್ ಟೀಮ್ ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರ ಜೊತೆ ನನ್ನ ಎಫರ್ಟ್ಸ್ ಇರಲಿ ಅಂತಲೇ ಈ ಪ್ರಾಜೆಕ್ಟ್ನ ಒಪ್ಕೊಂಡೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಸೊ ರಿಲೀಸ್ ಆದಾಗಲೂ ಹೀಗೆ ಸಪೋರ್ಟ್ ತೋರಿಸಿ ಅಂತ ನಾನು ಆಶಿಸ್ತೀನಿ. ಹೇಳಿದರು ನನಗೆ ಒಂದು ಒಳ್ಳೆ ಸ್ಟೋರಿ, ಒಳ್ಳೆ ಕನ್ಸೆಪ್ಟ್. ಈ ನಮ್ಮ ಭಾರತ ದೇಶಲೇ ಜಾತಿವಾದ ಮೇಲೆ ಮತ್ತು ಬೇರೆ ಬೇರೆ ಥರಗಳಿಗೆ ಹೆಂಗೆ ಪ್ರಾಬ್ಲಮ್ ನಡೀತಾ ಇದ್ದಾವೆ, ಅದ ಹೆಂಗೆ ನಾವು ನೋಡ್ಕೊಂತ ಹೋಗ್ತೇವೆ. ಬೇರೆ ಬೇರೆ ಕಾಸ್ಟಿಸಮ್ ಒಳಗೆ, ಕಾಸ್ಟಿಸಮ್ ಅನ್ನಂಗಿಲ್ಲ ನಾನು, ನಮ್ದು ಧರ್ಮ ಒಳಗೆ ದ ವೇ ಆಫ್ ಲುಕಿಂಗ್ ಹೆಂಗಿರ್ತಿದೆ ಬೇರೆ ಬೇರೆ ಅವ್ರ ಕಡೆ, ಅದೆಲ್ಲ ಈ ಮೂವಿ ಒಳಗೆ ತೋರಿಸೋದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಅಂದರೆ ಡೈರೆಕ್ಟರ್ ಅವರು ಕೊಡ್ಬೋದು. ಮತ್ತು ನಮ್ದು ಟೀಮ್ ಎಲ್ಲ ಎನರ್ಜೆಟಿಕ್ ಟೀಮ್ ಇದೆ. ಒಳ್ಳೆ ಸ್ಪಿರಿಟ್ ತಗೊಂಡ ಒಳ್ಳೆ ಎನರ್ಜಿ ಹಾಕಿ ಕೆಲಸ ಮಾಡತ್ತಾರೆ. ಅದಕ್ಕೆ ನನಗೆ ಭಾಳ ಖುಷಿ ಇದೆ. ಸೊ ನಾವು ಎಷ್ಟು ಬೇಗ ಆಗ್ತದೆ ಅಷ್ಟ ಈ ಮೂವಿದ ಶೂಟ್ ಕಂಪ್ಲೀಟ್ ಮಾಡಿ ಈ ಪ್ರಾಜೆಕ್ಟ್ ಆಚೆ ತರ್ತೀವಿ ಅಂತ ಹೇಳ್ತೀನಿ. ಧನ್ಯವಾದ. ಹಾಗಾಗಿ ಹೊರಗಡೆ ಇಲ್ಲ. ತುಂಬ ಸಂತೋಷ. ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಬಂದು ಸಹಕಾರ ಮಾಡ್ತಿರೋದಕ್ಕೆ. ನನಗೆ ಪ್ರಭಾಕರ್ ಬಗ್ಗೆ ನಂಬಿಕೆ ಇದೆ. ಹಿಂದೆ ಒಂದು ಕೌಟಿಲ್ಯ ಅಂತ ಒಂದು ಸಿನಿಮಾ ಮಾಡಿದ್ವಿ. ಸ್ವಲ್ಪ ಓದ್ಕೊಂಡಿದ್ದಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿಕೆ ಇದೆ. ಈಗಲೇ ಸಿನಿಮಾ ಬಗ್ಗೆ ಏನು ಹೇಳಿದ್ರು ಚೆನ್ನಾಗಿರಲ್ಲ. ಸಾಮ್ರಾಟ ಅನ್ನೋ ಟೈಟ್ಲು ಚೆನ್ನಾಗಿದೆ. ಆದಷ್ಟು ಒಂದು ಒಳ್ಳೆ ಸಿನಿಮಾ ಮಾಡಿ ಮುಂದೆ ತರಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ನಮಗೆ ಹಿರಿಯರಾದಂಥ ಬಿ ಸಿ ಪಾಟೀಲ್ ಸರ್ ಬಂದಿದ್ದಾರೆ. ತುಂಬ ಹೆಮ್ಮೆ ವಿಚಾರ. ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ ಬಂದು ಭಾಳ ಎಲ್ಲೋ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕೇಳ್ಪಟ್ಟೆ ಇವತ್ತು. ಹಾಗೆ ನಮ್ಮ ಗೆಳೆಯರಾದಂತಹ ಛತ್ರಪತಿ ಅವ್ರಿಗೂ ಒಳ್ಳೇದಾಗಲಿ, ಹೀರೋಯಿನ್ ಮೇಡಮ್ಗೆ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ನಿಮ್ಮೆಲ್ಲರ ಆಶೀರ್ವಾದ ಹರಕೆ ಸಿನಿಮಾ ಮೇಲೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನೀವೆಲ್ಲೂ ಟೈಟಲಲ್ಲಿ ಇದರಲ್ಲಿ ಕಾಣಿಸ್ಕೊಳ್ಳಿಲ್ಲ, ಸೊ ಅದಕ್ಕೆ ಗೊತ್ತಾಗಲಿಲ್ಲ. ಬಟ್ ನಿಮ್ದೇನೋ ಸೀಕ್ರೆಟ್ ಆಗಿ ಎಂಟ್ರಿ ಅಂತೂ ಇದ್ದೇ ಇರುತ್ತೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂಥ ಹಿರಿಯರಿಗೆ ನಾನು ಚಿರಋಣಿ. ಒಂದೇ ಮಾತಿಗೆ ಎಲ್ಲರೂ ಬಂದು ಜೊತೆಗೆ ನಿಂತ್ಕೊಂಡ್ರಿ. ನಾನು ನಿಮಗೆ ಆಭಾರಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಿ ಸಿ ಪಾಟೀಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಹೇಗೆ ಶುರು ಮಾಡೋಣ? ಮೊದಲನೇದಾಗಿ ನಮ್ಮ ತಂದೆ ತಾಯಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಯಾಕಂದರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀನಿ ಅಂತಂದಾಗ ಎಲ್ಲರೂ ಬಂದು ಅವ್ರ ಮುಂದೆ ಬೈಯೋರು ನನ್ನನ್ನು, ಇವನು ಹಾಳಾಗಿ ಹೋಗ್ತಾನೆ, ಉದ್ಧಾರ ಆಗಲ್ಲ, ಜೀವನದಲ್ಲಿ ಕೆಟ್ಟೋಗಿದ್ದಾನೆ ಅಂತ. ಆದರೆ ನಮ್ಮ ತಂದೆ ತಾಯಿ ಮಾಡಿರುವಂಥ ಮೋಟಿವೇಶನ್ನೇ ನಾನು ಇವತ್ತು ಇಲ್ಲಿ ಕೂತ್ಕೊಳ್ಳೋಕೆ ಆಧಾರ ಸ್ತಂಭ. ಅವತ್ತು ಅವ್ರು ನನಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾನು ಇವತ್ತು ಇರ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂದೆ ತಾಯಿಗಳಿಗೆ. ಜೊತೆಗೆ ನನ್ನ ಮೊದಲನೇ ಸಿನಿಮಾ ನಿರ್ಮಾಪಕರು ವಿಜೇಂದ್ರ ಸರ್, ಅವ್ರನ್ನ ನೆನಪು ಮಾಡ್ಕೊಳ್ದಿರೋಂಥ ದಿನಗಳೇ ಇಲ್ಲ. ಯಾಕಂದರೆ ನಾವು ಯಾರ ಹತ್ರ ಒಂದು 500 ರೂಪಾಯಿ 1000 ರೂಪಾಯಿ ಕೇಳಿದ್ರು ಮಗ ಯಾವಾಗ ವಾಪಸ್ ಕೊಡ್ತೀಯ ಅಂತ ಕೇಳ್ತಾರೆ. ಅಂಥದ್ರಲ್ಲಿ ನನ್ನನ್ನು ನಂಬಿ ಮೊದಲನೇ ಸಿನಿಮಾಗೆ ಲಕ್ಷ ಬಂಡವಾಳ ಹೂಡಿದ್ರು. ಅದಕ್ಕೆ ನಾನು ಯಾವಾಗಲೂ ಅವ್ರಿಗೆ ಆಭಾರಿ ಆಗಿರ್ತೀನಿ, ಋಣಿ ಆಗಿರ್ತೀನಿ. ಕಾರಣ ಏನಂದ್ರೆ ಆ ಒಂದು ಸಿನಿಮಾದಿಂದ ನಾನು ತುಂಬ ಕಲ್ತಿದ್ದೀನಿ. ತುಂಬ ಕಲ್ತಿದ್ದೀನಿ. ಸಿನಿಮಾ ಹೆಂಗೆ ಮಾಡಬೇಕು, ಅದನ್ನು ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಜನರಿಗೆ ಹೆಂಗೆ ತಲುಪಿಸ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ವಿಜೇಂದ್ರ ಸರ್. ಅವರಿಗೆ ಇನ್ವೈಟ್ ಮಾಡಿದ್ದೆ, ಏನೋ ಬೇರೆ ಕೆಲಸದಲ್ಲಿ ಬರೋಕ್ಕಾಗಲಿಲ್ಲ ಅಂತ ಕೇಳ್ಪಟ್ಟೆ. ಜೊತೆಗೆ ಇವತ್ತು ಆ್ಯಕ್ಚುಲಿ ಇಲ್ಲಿ ಕೂತ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮ ರಂಜನ್ ಭೈ ಮತ್ತು ನಮ್ಮ ಪಾಟೀಲ್ ಸರ್. ಯಾಕಂದರೆ ಈ ಸಿನಿಮಾ 1 ವರ್ಷದ ಬಿಫೋರೇನೆ ಶುರು ಆಗಬೇಕಿತ್ತು. ಕಾರಣಾಂತರಗಳಿಂದ ನನ್ನಿಂದಾನೇ ತುಂಬ ಡಿಲೇ ಆಗ್ತಾ ಹೋಯಿತು. ರಂಜನ ಯಾವಾಗಲೂ ಕಾಲ್ ಮಾಡಿದ್ರು, ಮಗ ನಿಮ್ಮ ನನಗೆ ನಂಬಿಕೆ ಇದೆ, ಸಿನಿಮಾ ಮಾಡೋಣ. ಬೇರೆ ಯಾವ್ದಾದ್ರು ನಿರ್ಮಾಪಕರಾಗಿದ್ರೆ ಈ ನನ್ನ ಮಗ 1 ವರ್ಷದಿಂದ ಆಟ ಆಡಿಸ್ತವನೆ, ಬಿಡೋಣ ಗುರು, ಬೇಡ ಡೈರೆಕ್ಟರ್ ನೋಡೋಣ ಅಂತಿದ್ರು. ಆದರೆ ನನ್ನ ಮೇಲೆ ಅದೇನು ಗೊತ್ತಿಲ್ಲ. ರಂಜನ ನನಗೆ ಕರೆಸಿ ಕೂರಿಸಿ ಆಫೀಸ್ ಎಲ್ಲ ಮಾಡಿಕೊಟ್ಟು, ಪೇಮೆಂಟ್ ಎಲ್ಲ ಕೊಟ್ಟು, ಸ್ಕ್ರಿಪ್ಟ್ ಎಲ್ಲ ಬರೆಸಿ ಸಿನಿಮಾ ಶುರು ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಗಣಪತಿ ಸರ್. ನಾನು ಈ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದು ಇನಾಮ್ದಾರ್ ಚಿತ್ರದ ಮುಖಾಂತರ. ಸೊ ಮರಾಠಿಯಲ್ಲಿ ಒಂದು ಸಿನಿಮಾ ಮಾಡಿದ್ದೀನಿ. ಇಲ್ಲಿ ಕನ್ನಡ
ಇದು 2ನೇ ಚಿತ್ರ ನಂದು, ಸಾಮ್ರಾಟ್ ಅಂತ. ಈ ಕತೆ ಹೆಂಗಿರುತ್ತೆ ಅಂತ ಹೇಳಕ್ಕೋದ್ರೆ, ಒಂದು ಹಿಂದೂ ಮುಸ್ಲಿಂ, ಒಂದು ಹುಡುಗ ಹಿಂದೂ ಮುಸ್ಲಿಂ ಹುಡುಗಿ ಅವರ ಮಧ್ಯೆ ನಡೆಯುವಂತಹ ಪ್ರೀತಿನ ಗೆಲ್ಲೋಕೆ ತನ್ನದೇ ಆದಂತಹ ಸಾಮ್ರಾಜ್ಯ ಸೃಷ್ಟಿ ಮಾಡಿದಂಥ ಯುವಕನ ಒಂದು ಸ್ಟೋರಿ ಇದು. ಸೊ ಅದಿಟ್ಕೊಂಡು ನಾವು ಬರ್ತಾ ಇದ್ದೀವಿ ಮೇಡಮ್. ನಿಮ್ಮಲ್ಲಿ ನಾನು ಒಂದೇ ಸರಿ ಕೇಳ್ಕೊಳ್ಬೇಕಂದ್ರೆ, ಹೊಸಬ್ರು ಯಾರೂ ಇಲ್ಲಿ ನಿಲ್ತಾ ಇಲ್ಲ. ನೀವು ನಮ್ಮನ್ನ ಬೆಳೆಸೋರು, ನಮ್ಮನ್ನ ಈ ಕರ್ನಾಟಕ ತೋರಿಸೋರು, ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಈ ನಮ್ಮಂತಹ ಈಗ ಅಂದ್ರಲ್ಲ ಮೇಡಮ್ ಹೊಸಬ್ರು ಅಂತ, ಹಿಂಗೆ ಹೊಸಬ್ರು ಅನ್ಸ್ಕೊಳ್ಳೋದ್ರಿಂದ ನಾವು, ಯಾಕಂದ್ರೆ ನೀವು ಸಪೋರ್ಟ್ ಅದೇ ಸರ್, ಅದೇ ಆ ಪ್ರೂವ್ ಮಾಡ್ಬೇಕಾದ್ರೆ ನಾನು ಮನೇಲಿ ಕೂತ್ ಪ್ರೂವ್ ಮಾಡ್ರೆ ಆಗಲ್ಲ ಮೇಡಮ್, ಎಲ್ಲ ತೋರಿಸ್ಕೋಬೇಕು, ನೀವು ತೋರಿಸ್ಬೇಕು. ಅಲ್ಲ, ನನ್ನ ಇನಾಮದಾರ ಫಸ್ಟ್ ಇಂಟರ್ವ್ಯೂ ಮಾಡಿದ್ದು ನೀವೇ ಮೇಡಮ್. ನಿಮ್ಮ ಹೆಸರು ನಂಗೆ ಗೊತ್ತು, ಕೀರ್ತಿ ಅಂತ ಹೇಳಿ. ನಮ್ಮ ಪ್ರಯತ್ನ ಇದೆ ಮೇಡಮ್, ನಮ್ಮ ಪ್ರಯತ್ನ ಪಕ್ಕ ಇದೆ, ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಪ್ರಯತ್ನಕ್ಕೆ ನಿಮ್ ಸಪೋರ್ಟ್ ಬೇಕು ಮೇಡಮ್. ಓಕೆ, ಸಾಕು ಮೇಡಮ್, ಇಷ್ಟ ಆದ್ರೆ ಸಾಕು ಮೇಡಮ್. ಸರ್, ಈಗ ನಾವು ಬೆಳಗಾವಿ, ನಂದು ಬೆಳಗಾವಿ, ನಮ್ಮ ಸರ್ ಬೆಳಗಾವಿ, ಮೇಡಮ್ ಬೆಳಗಾವಿ, ನಮ್ಮ ಡೈರೆಕ್ಟರ್ ಸರ್ ಬೆಳಗಾವಿ ಡಿಸ್ಟಿಕ್ ಅವ್ರೆ. ಒಂದು ಬೆಳಗಾವಿ ಟೀಮ್ ತಗೊಂಡು ನಾವು ಬರ್ತಾ ಇದ್ದೀವಿ, ಉತ್ತರ ಕನ್ನಡ ಟೀಮ್ ತಗೊಂಡ್ ಬರ್ತಾ ಇದ್ದೀವಿ. ಸೊ ನಮ್ಮ ಉತ್ತರ ಕನ್ನಡ ಹುಡುಗರನ್ನ ಒಂದು ಅಟ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ, ಬೆಳೆಸಿ ಸರ್. ಸರ್ ಆಲ್ಮೋಸ್ಟ್ 10% ಶೂಟಿಂಗ್ ಆಗಿದೆ ನಮ್ದು. ಅಲ್ಲೇ ಬೆಳಗಾಂ ಅಕ್ಕಪಕ್ಕ ಕೋಲ್ಹಾಪುರ ಬಾರ್ಡರ್. ಯಾಕಂದ್ರೆ ಕೋಲ್ಹಾಪುರದಲ್ಲಿ ಅಂದ್ರೆ ನಮ್ಮ ಫಿಲ್ಮ್ ಇಂಡಸ್ಟ್ರಿ ನಮ್ಗೆ ಏನ್ ಬೇಕಾದ್ ಸಿಗುತ್ತೆ ಸರ್, ಪೊಲೀಸ್ ಸ್ಟೇಷನ್, ಕೋರ್ಟು, ಅದೇನ್ ಬೇಕಿಲ್ಲ ನಾವು ರೆಡಿ ಮಾಡಬೇಕಾಗಿಲ್ಲ ಸರ್. ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ ಅಲ್ಲಿ ಫಿಲ್ಮ್ ಇಂಡಸ್ಟ್ರಿ, ಅಲ್ಲಿ ಫಿಲ್ಮ್ ನಗರದಲ್ಲಿ. ಆಲ್ಮೋಸ್ಟ್ ನಾವು ಬೆಳಗಾವಿ ಅಕ್ಕಪಕ್ಕ ಮಾಡ್ತಾ ಇದೀವಿ ಸರ್. ಉಳಿಕಿದ್ದು ಒಂದು 20% ನಾವು UP ದಲ್ಲಿ ಮಾಡ್ತಾ ಇದೀವಿ ಸರ್ ಶೂಟ್. ಸೊ ಅದಕ್ಕೆ ನಾನು ಏನು ಹೇಳಕ್ ಬರ್ತಾ ಇಲ್ಲ ಸರ್ ನನಗೆ, ಯಾಕಂದ್ರೆ 3 ವರ್ಷ ಬಿಟ್ಟು ಬಂದೀನಿ ಸರ್. ಮೇಡಮ್ ನೆನಪೇ ಇಲ್ಲ ನಾನು, ನೋಡಿ ಹಿಂಗಾಗಿದೆ ನನ್ನ ಜೀವನ. ಅವಕಾಶ ಸಿಗಬೇಕಲ್ಲ ಮೇಡಮ್, ಬಂದು ಸುಮ್ ಕೂತ್ರೆ ನೀವು ನಾವು ಹಿಂಗೆ ಬಂದು ಹೋಗಪ್ಪ ಅಂತ ಹೇಳ್ಬಿಡ್ತೀರಿ ನೀವು. ಅವಕಾಶ ಕೊಡ್ಬೇಕಲ್ಲ ಮೇಡಮ್, ಯಾರು ನಮ್ ಬೈಕ್ ಇಂಥವ್ರು ಅನ್ನದಾತ್ರ ಸಿಗಬೇಕಲ್ಲ ಮೇಡಮ್ಗೆ. ಛತ್ರಪತಿ ಅವರೇ, ನಿಮಿಷ್ಕಾ ಪಾಟೀಲ್ ಅವರೇ, ಶ್ರೀನಿವಾಸ್ ಅವರೇ, ಅಶ್ವಥ್ ಅವರೇ, ಶ್ರೀಮತಿ ಶೇರ್ಖಾನ್ ಅವರೇ, ಮತ್ತು ಮಂಜುನಾಥ್ ಅವರೇ, ಚಿತ್ರತಂಡದ ಎಲ್ಲ ಬಳಗದ ಸದಸ್ಯರೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತು ಟೈಟಲ್ ರಿಲೀಜಿಗೆ ಬರಬೇಕು ಅಂದಾಗ ಭಾಳ ಸಂತೋಷದಿಂದ ಬಂದಿದ್ದೇನೆ. ಬಹಳ ಖುಷಿಯಾಯಿತು. ಈ ದಿನಗಳಲ್ಲಿ ಕೂಡ ಚಿತ್ರಗಳನ್ನು ನಿರ್ಮಾಣ ಮಾಡುವಂಥ ಧೈರ್ಯವನ್ನು ನಿರ್ಮಾಪಕರು ಹೊಂದಿರೋದು ಬಹಳ ಅದ್ಭುತ ಮತ್ತು ಮೆಚ್ಚುಗೆ ಪಡುತ್ತದ್ದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ತಮ್ಮೆಲ್ಲರಿಗೂ ಬಹುತೇಕ ಗೊತ್ತಾಗಿರುತ್ತೆ. ಇವತ್ತು ಚಿತ್ರರಂಗ ಸೋತಿದೆ, ಚಿತ್ರ ನಿರ್ಮಾಣ ಸರಿಯಾಗ್ತಾ ಇಲ್ಲ, ಚಿತ್ರಗಳು ನಿಲ್ತಾ ಇಲ್ಲ ಅನ್ನೋಂಥ ಭಾವನೆ ಇದೆ. ಅದಕ್ಕೆ ಕಾರಣ ಪ್ರೇಕ್ಷಕರು ಖಂಡಿತ ಅಲ್ಲ. ಅದಕ್ಕೆ ಕಾರಣ ಅದನ್ನು ಚಿತ್ರದ ಕಥೆಯನ್ನು ಬರೆಯುವಂಥವರು, ಕಥೆಯನ್ನು ಆಯ್ಕೆ ಮಾಡುವಂಥವರು, ಆಯ್ಕೆ ಮಾಡಿ ನಿರ್ದೇಶನ ಮಾಡುವಂಥವರು, ಯಾವ ಕಥೆಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋಂಥ ನಿರ್ಮಾಣದ ಹೊಣೆಯನ್ನು ಹೊರುವಂಥವರು ಕಾರಣ ಆಗಿದೆ ಅನ್ನೋಂಥದ್ದು ನನ್ನ ಒಂದು ಅನಿಸಿಕೆ. ನಾನು ಚಿತ್ರರಂಗಕ್ಕೆ ಬಂದು 33 ವರ್ಷಗಳಾಯಿತು. 1993ರಲ್ಲಿ ನಿಷ್ಕರ್ಷ ಚಿತ್ರವನ್ನು ಮೊದಲನೇ ಮಾಡೋದ್ರ ಮೂಲಕ ಪದಾರ್ಪಣೆ ಮಾಡಿ ABCD ಗೊತ್ತಿಲ್ಲದೆ ಇರೋಂಥ ಸಂದರ್ಭದಲ್ಲಿ ಅದ್ಧೂರಿಯಾದಂಥ ಒಂದು ಚಿತ್ರದ ನಿರ್ಮಾಣವನ್ನು ಮಾಡಿದ್ವಿ ಸುನಿಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದಲ್ಲಿ. ನಂತರದ ಕಥೆಗಳು ತಮಗೆಲ್ಲ ಗೊತ್ತಿದೆ. ಇವತ್ತು ಚಿತ್ರರಂಗ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಇದೆ. ಅದನ್ನು ನಾವು ಮೇಲ್ದಾರಿ ತರಬೇಕಂತ ಹೇಳಿದ್ರೆ ಬಹಳ ಮುಖ್ಯ ಅಂತ ಹೇಳಿದರೆ ಕತೆ. ನೀವು ಹೇಳಿದ್ರಿ ಈಗ 150 ಕೋಟಿ ಸಿನಿಮಾಗಳು ಹೀರೋನು ಕೂಡ ಡಬ್ ಆಗಿದ್ದಾವೆ, 80 ಕೋಟಿ ಹೀರೋಗಳು ಕೂಡ ಡಬ್ಬಕ್ಕೆ ಸೇರಿದ್ದಾರೆ. ನಿರ್ಮಾಪಕರು ಇಲ್ಲಿ 5-10 ಕೋಟಿ ಕಳ್ಕೊಂಡ್ರೆ ಅಲ್ಲಿ 106 ಕೋಟಿ ಕಳ್ಕೊಂಡಿದ್ದಾರೆ. ಅದಕ್ಕೆ ಬಹಳ ಅತಿ ಕಡಿಮೆ ಬಜೆಟಲ್ಲಿ ಅದ್ಭುತವಾದಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂತೇಳಿ ನಾನು ಕೂಡ ಸಿನಿಮಾ ನೋಡಿದಾಗ ಕತೆ ಎಷ್ಟು ಮುಖ್ಯ ಅನ್ನೋದು ಕೂಡ ಅದರ ಮೇಲೆ ಗೊತ್ತಾಯ್ತು.
ಅದಕ್ಕೆ ಕತೆಗೆ ಭಾಳ ಒತ್ತು ಕೊಡಬೇಕು ಮತ್ತು ನಿರ್ದೇಶಕರ ಪಾತ್ರ ಭಾಳ ಮುಖ್ಯ. ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ನಾನು ಈ 3 ವರ್ಷಗಳಿಂದ ಕತೆಗಳು ಕೇಳ್ತಾ ಇದ್ದೀನಿ. ಸಿನಿಮಾ ಮಾಡಬೇಕು 20 ಸಿನಿಮಾ ನಿರ್ಮಾಣ ಮಾಡಿದ್ದೀವಿ ನಾವು, 5 ಸಿನಿಮಾ ನಿರ್ದೇಶನ ಕೂಡ ಮಾಡಿದ್ದೀನಿ. ನಿರ್ಮಾಣ ಮಾಡಬೇಕು ಅಂತ ನೋಡ್ತಾ ಇದ್ರೆ ಇದುವರೆಗೂ ಒಂದು ಒಳ್ಳೆ ಕತೆ ಸಿಕ್ಕಿಲ್ಲ. ಸಿಕ್ಕಂಥ ಕತೆಗಳು ಕೂಡ ಬರುವಂಥ ಕತೆಗಳನ್ನು ಹಿಡ್ಕೊಂಡು ಬರುವಂಥವ್ರು ನಿರ್ದೇಶಕರು ಈ ಸಿನಿಮಾ ಒಳ್ಳೇದಾಗಬೇಕು ಅನ್ನೋಂಥ ಮನೋಭಾವನೆ ಭಾಳಷ್ಟು ಜನಕ್ಕೆ ಕಡಿಮೆ ಇದೆ. ಯಾವನಾದರೂ ಒಬ್ಬ ನಿರ್ಮಾಪಕ ಸಿಕ್ಕರೆ ಅವನು ಎಷ್ಟು ಸುಲಿಗೆ ಮಾಡ್ಕೊಂಡು ಆದಷ್ಟು ಬೇಗ ಮುಗಿಸಿ ನಾನು ಉದ್ಧಾರ ಆಗಬೇಕು ಅನ್ನೋಂಥ ಭಾವನೆಗಳನ್ನು ಹೊತ್ಕೊಂಡು ಬಂದಿರೋಂಥವ್ರು. ಇದು ನನ್ನ ಸ್ವಂತ ಅನುಭವ. ಇದಕ್ಕೆ ಯಾರು ಬೇಜಾರಾದರೂ ನನಗೆ ಚಿಂತೆ ಇಲ್ಲ. ಇವತ್ತು ಚಿತ್ರರಂಗದಲ್ಲಿ 20 ಸಿನಿಮಾ ಮಾಡಿ ಕಥೆನ ಹೇಳ್ತಾ ಇದ್ದೀನಿ. ಹಳೆಯ ನಿರ್ದೇಶಕರನ್ನು ಕೂಡ ಕರೆದು ಮಾಡಿದ್ವಿ ನಾವು. ಫಸ್ಟ್ ಹಾಫ್ ಚೆನ್ನಾಗಿರ್ತದೆ, ಸೆಕೆಂಡ್ ಹಾಫ್ ಮಾಡಿ ಅಂದ ತಕ್ಷಣ ಅವರಿಗೆ ಆಗಲ್ಲ. ಕಥೆಗಳ ಮೇಲೆ ಕಾನ್ಸಂಟ್ರೇಷನ್ ಕಡಿಮೆ. ಇವತ್ತು ಕಥೆನ ಹೆಂಗೋ ಹೇಳಿ ಒಪ್ಪಿಸ್ಬಿಟ್ಟು ಆಮೇಲೆ ಈಗ ಈ ಟ್ರೆಂಡ್ ಹೆಂಗೆ ಬಂದಿದೆ ಅಂತ ಹೇಳಿದ್ರೆ, ಒಂದು ಕತೆ ಮಾಡ್ಕೊಂಡು ಬರ್ತಾರೆ, ಔಟ್ಲೈನ್ ಹೇಳ್ತಾರೆ, ಔಟ್ಲೈನ್ ಮಾಡಿ ಆದಮೇಲೆ ಈ ಕತೆ ಪೂರ್ಣ ಸ್ಕ್ರೀನ್ ಪ್ಲೇ ಸ್ಕ್ರಿಪ್ಟು ರೈಟ್ ಅಪ್ ಮಾಡಿ ಬರೋಕ್ಕೆ 3 ತಿಂಗಳು ಬೇಕು, ಅದಕ್ಕೆ ಇಷ್ಟು ಖರ್ಚಾಗುತ್ತೆ. ಈ ಮನೋಭಾವನೆ ಇವತ್ತು ಬಂದ್ಬಿಟ್ಟಿದೆ. ಕತೆ ಸಂಪೂರ್ಣವಾದ ಕಥೆಯನ್ನು ಹೊತ್ತು ಬರುವಂಥ ಕತೆಗಾರರಾಗಲಿ ನಿರ್ದೇಶಕರಾಗಲಿ ಕಡಿಮೆ ಇರೋದ್ರಿಂದ ಚಿತ್ರರಂಗ ಇವತ್ತು ಯಾವುದೋ ಒಂದು ಮಟ್ಟಕ್ಕೆ ಬಂದಿದೆ. ಅದರ ಅಳೆದು ತೂಗಿ ಹೋಗಲಿಕ್ಕೆ ನಾನು ಹೋಗೋದಿಲ್ಲ. ನನ್ನ ಮನಸ್ಸಿನ ಭಾವನೆಗಳನ್ನು ನಾನು ಹೇಳಿದ್ದೇನೆ. ಆದರೆ ಇವತ್ತು ಭಾಳ ಸಂತೋಷ, ನಮ್ಮ ಗಣಪತಿ ಪಾಟೀಲ್ ಅವರು, ಪ್ರಭಾಕರ್ ಅವರು ಈ ಚಿತ್ರದ ಕಥೆಯನ್ನು ರೆಡಿ ಮಾಡಿ ನಾವು ಒಂದು ಭಾಳ ಸೂಕ್ಷ್ಮವಾದ ಕತೆ ನಮ್ಮ ಸ್ನೇಹಿತರು, ಮಾಧ್ಯಮ ಸ್ನೇಹಿತರು